ಹಾಯ್ ಫ್ರೆಂಡ್ಸ್, ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಕಥೆ ಶುರು ಮಾಡುವ. ಹೆರಿಗೆಯ ಬಳಿಕ ಕೂದಲು ವಿಪರೀತ ಉದುರುತ್ತಿದೆಯೇ? ಗರ್ಭಿಣಿಯಾಗಿದ್ದಾಗ ಸೊಂಪಾಗಿ ಉದ್ದವಾಗಿ ಬೆಳೆದಿದ್ದ ಕೂದಲು ಮಗುವಾದ ಮೇಲೆ ಉದುರುವುದನ್ನು ನೋಡಿ ಗಾಬರಿಯಾಗುತ್ತೆ. ಕೂದಲು ಬಾಚುವಾಗ ಬಾಚಣಿಗೆಯಲ್ಲಿ ಇಷ್ಟಿಷ್ಟು ಕೂದಲು ಇರೋದನ್ನು ನೋಡಿ ಅಯ್ಯೋ ಇದ್ಯಾಕೆ ಇಷ್ಟೊಂದು ಕೂದಲು ಉದುರುತ್ತೆ ಎನ್ನುವ ಆತಂಕವಾಗುತ್ತೆ. ಹೆರಿಗೆಯಾದ ಮೇಲೆ ಎಲ್ಲಾ ತಾಯಂದಿರುವ ಎದುರಿಸುವ ಸಮಸ್ಯೆ ಇದೇನೆ. ಯಾಕೆ ಬಾಣಂತಿಯರಲ್ಲಿ ಕೂದಲು ಉದುರುತ್ತೆ? ಇದಕ್ಕೇನು ಪರಿಹಾರ ಎನ್ನುವ ಮಾಹಿತಿ ಇಲ್ಲಿದೆ ನೋಡಿ. ಪ್ರಸವಾನಂತರ ಕೂದಲು ಉದುರುವಿಕೆ ಕಾರಣವಿದು. ಕೂದಲು ಉದುರುವುದು ಬಾಣಂತಿಯರಲ್ಲಿ ಮಾತ್ರವಲ್ಲ, ಪ್ರತಿಯೊಬ್ಬರಲ್ಲೂ ಸಾಮಾನ್ಯ. ಆದರೆ ಗರ್ಭಧಾರಣೆಯಾದ ನಂತರ ಸಾಕಷ್ಟು ಹಾರ್ಮೋನ್ ಬದಲಾವಣೆಗಳು ನಡೆಯುತ್ತಿರುತ್ತದೆ. ಆ ಹಾರ್ಮೋನ್ಗಳ ಬದಲಾವಣೆಯು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಅಂದರೆ ಗರ್ಭಾವಸ್ಥೆಯ ಹಾರ್ಮೋನುಗಳು ಕೂದಲು ಉದುರುವುದನ್ನು ತಡೆಯುತ್ತದೆ. ಪ್ರಸವಾನಂತರ ಹಾರ್ಮೋನುಗಳು ಸಾಮಾನ್ಯ ಸ್ಥಿತಿಗೆ ಬಂದ ನಂತರ ಈಸ್ಟ್ರೋಜೆನ್ನಲ್ಲಿ ಇಳಿಕೆ ಕಂಡುಬರುತ್ತದೆ. ಇದು ಹೆಚ್ಚು ಕೂದಲು ಉದುರುವಿಕೆಗೆ ಕಾರಣವಾಗುತ್ತದೆ. ತಜ್ಞರು ಕೂಡ ಗರ್ಭಾವಸ್ಥೆಯಲ್ಲೂ ಹಲವಾರು ತಿಂಗಳುಗಳಿಂದ ತಲೆಯಲ್ಲೇ ಇದ್ದ ಕೂದಲು ಉದುರಿ ಹೋಗಲೇಬೇಕು ಎನ್ನುತ್ತಾರೆ. ವೈದ್ಯಕೀಯ ವಿಜ್ಞಾನದಲ್ಲಿ ಇದನ್ನು ಟೆಲೋಜೆನ್ ಎಫ್ಲುವಿಯಂ ಎಂದು ಕರೆಯುತ್ತಾರೆ. ಪ್ರಸವಾನಂತರ ಯಾವಾಗ ಕೂದಲು ಉದುರಲು ಪ್ರಾರಂಭವಾಗುತ್ತೆ? ಹೆರಿಗೆಯಾದ 3 ತಿಂಗಳ ನಂತರ ಕೂದಲು ಉದುರಲು ಪ್ರಾರಂಭವಾಗುತ್ತೆ ಎನ್ನುತ್ತಾರೆ ತಜ್ಞರು. ಸಾಮಾನ್ಯವಾಗಿ ತಲೆಯ ಸುತ್ತಲಿರುವ ಕೂದಲು ಉದುರಬಹುದು. ಬಾಚುವಾಗ, ಸ್ನಾನ ಮಾಡುವಾಗ ಕೂದಲು ಹೆಚ್ಚಾಗಿ ಉದುರುತ್ತದೆ. ಕೆಲವರು ತಮ್ಮ ಕೂದಲಿನ ಸುತ್ತ ಕೆಲವು ಎಳೆಗಳನ್ನು ಕಳೆದುಕೊಳ್ಳುತ್ತಾರೆ. ಮುಂಭಾಗದಲ್ಲಿ ಕೂದಲು ಇದ್ದಂತೆ ಕಂಡರೂ ತಲೆಯ ಮೇಲ್ಭಾಗ, ಬದಿಯಲ್ಲೆಲ್ಲಾ ಬೋಳಾದಂತೆ ಅನಿಸಬಹುದು. ಆದರೆ ಆತಂಕ ಪಡಬೇಡಿ. ಪ್ರಸವಾನಂತರ ಕೂದಲು ಉದುರುವುದು ಕೆಲವು ಅವಧಿಯವರೆಗೆ ಮಾತ್ರ. ಗರ್ಭಿಣಿಯಾಗಿದ್ದಾಗ ದಪ್ಪವಾಗಿ ಸೊಂಪಾಗಿದ್ದ ಕೂದಲು ನಂತರದಲ್ಲಿ ಸ್ವಲ್ಪ ತೆಳುವಾಗಬಹುದು. ಪ್ರತಿಯೊಬ್ಬರ ಹಾರ್ಮೋನುಗಳ ಬದಲಾವಣೆಯು ವಿಭಿನ್ನವಾಗಿರುತ್ತದೆ. ಹಾಗಾಗಿ ಕೆಲವರಿಗೆ ಹೆಚ್ಚು ಅಥವಾ ಕಡಿಮೆ ಪ್ರಮಾಣದಲ್ಲಿಯೂ ಕೂದಲು ಉದುರಬಹುದು. ಇದು ನೈಸರ್ಗಿಕ ಪ್ರಕ್ರಿಯೆ. ನಿಮ್ಮ ಕೂದಲು ಹೆಚ್ಚು ತೆಳುವಾಗಲು ಪ್ರಾರಂಭಿಸಿದರೆ ಚಿಂತಿಸಬೇಡಿ. ಕೆಲವರಲ್ಲಿ ಹೆಚ್ಚಿನ ಸಮಯ ಕೂದಲು ಉದುರುವಿಕೆ ಸ್ವಾಭಾವಿಕವಾಗಿ ಕಡಿಮೆಯಾಗುತ್ತದೆ. ಕೆಲವರಲ್ಲಿ ಇದು 3 ತಿಂಗಳುಗಳು, ಕೆಲವರಲ್ಲಿ 6 ತಿಂಗಳುಗಳು ಅಥವಾ 1 ವರ್ಷದವರೆಗೂ ಕೂದಲು ಉದುರುವುದು ಸಾಮಾನ್ಯ. ಕೂದಲು ಉದುರುವುದನ್ನು ತಡೆಗಟ್ಟುವುದು ಹೇಗೆ? ಹೆರಿಗೆಯಾದ ನಂತರ ಕೂದಲು ಉದುರುವುದನ್ನು ನಿಲ್ಲಿಸುವುದು ಕಷ್ಟ, ಆದರೆ ಕೂದಲು ಉದುರುವ ಪ್ರಮಾಣವನ್ನು ನಿಯಂತ್ರಿಸಬಹುದು. ಹೆರಿಗೆಯಾದ ನಂತರ ಉತ್ತಮ ಪ್ರೋಟೀನ್ ಹಾಗೂ ಕಬ್ಬಿನಾಂಶದ ಸೇವನೆಯನ್ನು ಕಡಿಮೆ ಮಾಡಬೇಡಿ. ಉತ್ತಮ ಆಹಾರ ಸೇವನೆ, ಪೋಷಣೆಯಿಂದ ಕೂದಲು ಉದುರುವುದನ್ನು ನಿಯಂತ್ರಿಸಬಹುದಲ್ಲದೆ ಕೂದಲನ್ನು ಸ್ಟ್ರಾಂಗ್ ಆಗಿ ಮತ್ತು ಆರೋಗ್ಯಕರವಾಗಿರುವಂತೆ ನೋಡಿಕೊಳ್ಳಬಹುದು. ಪೋಷಣೆಯ ನಂತರೂ ಕೂದಲು ಉದುರುವುದು ಕಡಿಮೆಯಾಗದಿದ್ದಲ್ಲಿ, ಹೆಚ್ಚು ಉದುರುತ್ತಿದ್ದಲ್ಲಿ ವೈದ್ಯರನ್ನು ಭೇಟಿ ಮಾಡಿ. ಯಾಕೆಂದರೆ ಥೈರಾಯ್ಡ್ ಸಮಸ್ಯೆ ಹಾಗೂ ಇತರ ಆರೋಗ್ಯ ಸಮಸ್ಯೆಗಳು ಇದಕ್ಕೆ ಕಾರಣವಾಗಬಹುದು. ಪ್ರಸವಾನಂತರ ಕೂದಲು ಉದುರುತ್ತಿದ್ದರೆ ಹೀಗೆ ಮಾಡಿ. ಮಗುವಾದ ಮೇಲೆ ಕೂದಲು ಉದುರುವುದನ್ನು ನೋಡಿ ಕೆಲವರು ಹತಾಶರಾಗಬಹುದು. ಆದರೆ ಚಿಂತೆ ಮಾಡಬೇಡಿ. ಇರುವಷ್ಟು ಕೂದಲನ್ನು ಅಂದಗಾಣಿಸುವುದು ಹೇಗೆ ಎನ್ನುವುದರ ಬಗ್ಗೆ ಗಮನ ಹರಿಸಿ. ನೀವು ಪ್ರಸವಾನಂತರ ಚೇಂಜ್ ಬಯಸಿದಲ್ಲಿ ಈ ಟಿಪ್ಸ್ ಖಂಡಿತ ಟ್ರೈ ಮಾಡಬಹುದು. ಅದೇನೆಂದರೆ, ಕೂದಲನ್ನು ತೇವವಾಗಿ ಇರಿಸಿಕೊಳ್ಳಿ. ಕೂದಲಿಗೆ ಬಳಸುವಂತಹ ಉತ್ಪನ್ನ ಅಂದರೆ ಶ್ಯಾಂಪೂ, ಕಂಡೀಷನರ್ಗಳ ಆಯ್ಕೆ ಮಾಡುವಾಗ ಎಚ್ಚರಿಕೆ ವಹಿಸಿ. ಕೂದಲಿಗೆ ಶ್ಯಾಂಪೂ ಹಾಕಿ ತೊಳೆದ ನಂತರ ಯಾವಾಗಲೂ ಕಂಡೀಷನರ್ ಅಥವಾ ಲೀವ್ ಇನ್ ಕಂಡೀಷನರ್ ಬಳಸಿ. ಹೇರ್ ಸ್ಟೈಲ್ ಬದಲಾಯಿಸಿ. ಸಾಮಾನ್ಯವಾಗಿ ನೀವು ತಲೆಯ ಮಧ್ಯ ಬೈತಲೆ ತೆಗೆದು ಕೂದಲು ಬಾಚುತ್ತಿದ್ದರೆ ಮಧ್ಯಭಾಗದಲ್ಲಿ ಕೂದಲು ಉದುರಿದಂತೆ ಕಾಣುವುದನ್ನು ಅಥವಾ ತಲೆಯು ಬೊಳಾದಂತೆ ಕಾಣುವುದನ್ನು ತಪ್ಪಿಸಲು ಪಾರ್ಶ್ವಭಾಗ ಅಂದರೆ ಸೈಡ್ ಹೇರ್ ಸ್ಟೈಲ್ ಮಾಡಿ.